ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ, ಸತ್ತಿಗಾಲ ಗ್ರಾಮಸ್ಥರ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತಿಗಾಲ ಗ್ರಾಮದಲ್ಲಿ ಚಾಮರಾಜನಗರದ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಡಿಸಿಎಂ ಕೊಡಬೇಕು ಎಂದು ಗ್ರಾಮದ ಉಪ್ಪಾರ ಸಮುದಾಯದ ಜನರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಆಗ್ರಹಿಸಿದರು. ಮುಖಂಡರಾದ ಗವಿಶೆಟ್ಟಿ ಮಾತನಾಡಿ, ನಮ್ಮ ಹಿಂದುಳಿದ ಜನಾಂಗದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. 4 ಬಾರಿ ಅವರು ಗೆದ್ದಿದ್ದಾರೆ, ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಸೋಲಿಲ್ಲದ ಸರದಾರರು ಎಂದರು. ಕಾಂತರಾಜರವರು ಮಾತನಾಡಿ, ಉಪ್ಪಾರ ಜನಾಂಗದ ಒಬ್ಬರೇ ಶಾಸಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಕೊಡಬೇಕೆಂದರು. ಸಿದ್ದರಾಜರವರು ಮಾತನಾಡಿ, ರಾಜ್ಯದಲ್ಲಿ 30 ಲಕ್ಷ ಜನಸಂಖ್ಯೆ ಹೊಂದಿರುವ ಸಮುದಾಯ ನಮ್ಮದು. ಅದರಲ್ಲಿ ಶಾಸಕರಾಗಿರುವ ಸಿ ಪುಟ್ಟರಂಗ ಶೆಟ್ಟಿರವರಿಗೆ ಸಚಿವ ಸ್ಥಾನವನ್ನ ಕೊಟ್ಟು ಈ ರಾಜ್ಯದಲ್ಲಿ ಹಿಂದುಳಿದ ಜನಾಂಗದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಶ್ರಮಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸತ್ತಿಗಾಲ ಯಜಮಾನರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಭಗೀರಥ ಉಪ್ಪಾರ ಯುವಕ ಸಂಘದ ಸದಸ್ಯರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಮುಖ್ಯಮಂತ್ರಿ ಆಗತ್ತೆ ಅಂದ್ರೆ 5/30/2026 ಇವತ್ತು ಪುಟ್ಟರಂಗ ಶೆಟ್ಟಿ 4ನೇ ಬಾರಿ ಶಾಸಕರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಹೌದು. ಅದರಿಂದ ನಾವು ಸತ್ಯಗಾಲ ಗ್ರಾಮದಲ್ಲಿ ಕೇಳ್ಕೊಂಡಿದ್ದೇನಪ್ಪ ಅಂದ್ರೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಇವತ್ತು ಹೆಚ್ಚು ನಮ್ಮ ಜನಸಂಖ್ಯೆ ಇರ್ತಕ್ಕಂಥದ್ದು 35 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದರಿಂದ ನಮ್ಮ ಜನಗಳೆಲ್ಲ ಕಾಡು ಮೇಡಲೇ ಇದ್ದಾರೆ. ಅದರಿಂದ ನಮ್ಗೆ ಏನು ತಿಳಿದೇ ಇರತಕ್ಕಂಥ ಜನಗಳು ನಮ್ಮ ಅತಿ ಹಿಂದುಳಿದ ಜನಸಂಖ್ಯೆಗಳು ನಮ್ಮ. ಅದರಿಂದ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಅದರಿಂದ ಇಂಥವರಿಗೆ ಮಂತ್ರಿ ಸ್ಥಾನ ಕೊಟ್ರೆ ನಮ್ಮಂತ ಬಡ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಇಷ್ಟು ಹೇಳಿದ ಬಲಿ. ಪುಟ್ಟರಂಗ ಶೆಟ್ಟಿಗೆ ಮಂತ್ರಿ ಸ್ಥಾನದ ಅದೇ ಸುಮಾರು 30ರಿಂದ 35 ಲಕ್ಷ ಜನಸಂಖ್ಯೆಯನ್ನು ಉಪ್ಪಾರ ಸಮುದಾಯವು ಹೊಂದಿರುತ್ತದೆ. ಈ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಏಕೈಕ ಶಾಸಕರಾಗಿ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ಈ ಸಮುದಾಯಕ್ಕೆ ತುಂಬ ಅನ್ಯಾಯವಾಗಿರುವುದರಿಂದ ಅವರಿಗೆ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕಾಗಿ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಈಗಿನ ಮುಖ್ಯಮಂತ್ರಿ ಆಗುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕಳಕಳಿಯಿಂದ ಸತ್ಯಗಾಲ ಉಪ್ಪಾರ ಶ್ರೀ ಭಗೀರಥ ಚಿಗುರು ಮತ್ತು ಸತ್ಯಗಾಲ ಗಡಿ ಯಜಮಾನರುಗಳ ಪರವಾಗಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಜೈ ಪುಟ್ಟರಂಗ ಶೆಟ್ಟಿ. ಉಪ್ಪಾರ ಸಂಘದ ವತಿಯಿಂದ ಒತ್ತಾಯಿಸುತ್ತಿದ್ದೇವೆ. ಜೈ ಜೈ ಪುಟ್ಟರಂಗ ಶೆಟ್ಟಿಗೆ ಡಿಸಿಎಂ ಸ್ಥಾನ ಕೊಡಲೇಬೇಕು.
ಪುಟ್ಟರಂಗ ಶೆಟ್ಟಿ ಅವರಿಗೆ ಇನ್ನು ಕೂಗ್ತೇರಿ ಹಂಗಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಡಿಸಿಎಂ ಸ್ಥಾನ ಕೊಡ್ಲೇಬೇಕು 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 ಡಿಸಿಎಂ ಸ್ಥಾನ ಕೊಡ್ಲೇಬೇಕು ಬೇಕು ಶೆಟ್ಟಿ ಅವರಿಗೆ 4ನೇ ಬಾರಿ ಡಿಸಿಎಂ ಸ್ಥಾನ ಕೊಡ್ಲೇಬೇಕು ಕೊಡ್ಲೇಬೇಕು ಬೇಕೇ ಬೇಕು ಡಿಸಿಎಂ ಸ್ಥಾನ ಬೇಕೇ ಬೇಕು ಡಿಸಿಎಂ ಸ್ಥಾನ ಬೇಕೇ ಬೇಕು ಶೆಟ್ಟಿ ಅವರಿಗೆ ಶೆಟ್ಟಿ ಅವರಿಗೆ ಶೆಟ್ಟಿ ಅವರಿಗೆ ನಮ್ಮ ಸಮುದಾಯದ 45 ಲಕ್ಷ ಜನ ಇರ್ತಕ್ಕಂಥ ರಾಜ್ಯ. ಇದರಲ್ಲಿ ನಮ್ಮ ಜನಾಂಗದವರು ಬಹಳ ಹಿಂದುಳಿದಿದ್ದಾರೆ. ಅದರಿಂದ ನಮಗೆ ನಮ್ಮ ಏಕೈಕ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಒಂದು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಕೊಡಬೇಕು. ಸಿದ್ದರಾಮಯ್ಯ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಅವರು ಆಯ್ತು ಮಾತಾಡಿ. ಮಾತಾಡಿ ಸರ್. ಬಾ ಮುಂದಕ್ಕೆ. ಯಾರು ಸಾಕಾಗುತ್ತೆ. ಮಾತಾಡಿ ನೀವು. ಗ್ರಾಮದಲ್ಲಿ ವಿಶೇಷವಾಗಿ ಏನಂದ್ರೆ 5/30/5/2026ನಲ್ಲಿ ಇವತ್ತು ಪುಟ್ಟರಂಗ ಶೆಟ್ಟಿ 4ನೇ ಬಾರಿ ಶಾಸಕರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಹೌದು. ಅದರಿಂದ ನಾವು ಸತ್ಯಗಲ ಗ್ರಾಮದಲ್ಲಿ ಕೇಳ್ಕೊಂಡಿರ್ತೇನಪ್ಪ ಅಂದ್ರೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಶೆಟ್ಟಿ ಅವರಿಗೆ ಶೆಟ್ಟಿ ಅವರಿಗೆ ಶೆಟ್ಟಿ ಅವರಿಗೆ ನಮ್ಮ ಸಮುದಾಯದ 45 ಲಕ್ಷ ಜನ ಇರ್ತಕ್ಕಂಥ ರಾಜ್ಯ. ಇದರಲ್ಲಿ ನಮ್ಮ ಜನಾಂಗದವರು ಬಹಳ ಹಿಂದುಳಿದಿದ್ದಾರೆ. ಅದರಿಂದ ನಮಗೆ ನಮ್ಮ ಏಕೈಕ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಒಂದು ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಕೊಡಬೇಕು. ಸಿದ್ದರಾಮಯ್ಯ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಅವರು ಆಯ್ತು ಮಾತಾಡಿ. ಮಾತಾಡಿ ಸರ್. ಬಾ ಮುಂದಕ್ಕೆ. ಯಾರು ಸಾಕಾಗುತ್ತೆ. ಮಾತಾಡಿ ನೀವು. ಗ್ರಾಮದಲ್ಲಿ ವಿಶೇಷವಾಗಿ ಏನಂದ್ರೆ 5/30/5/2026ನಲ್ಲಿ ಇವತ್ತು ಪುಟ್ಟರಂಗ ಶೆಟ್ಟಿ 4ನೇ ಬಾರಿ ಶಾಸಕರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಹೌದು. ಅದರಿಂದ ನಾವು ಸತ್ಯಗಲ ಗ್ರಾಮದಲ್ಲಿ ಕೇಳ್ಕೊಂಡಿರ್ತೇನಪ್ಪ ಅಂದ್ರೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಇವತ್ತು ಹೆಚ್ಚು ನಮ್ಮ ಜನಸಂಖ್ಯೆ ಇರ್ತಕ್ಕಂಥದ್ದು 35 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಕರ್ನಾಟಕದಲ್ಲಿ. ಅದರಿಂದ ನಮ್ಮ ಜನಗಳೆಲ್ಲ ಕಾಡು ಮೇಡಲೇ ಇದ್ದಾರೆ. ಅದರಿಂದ ನಮ್ಗೆ ಏನು ತಿಳಿದೇ ಇರತಕ್ಕಂಥ ಜನಗಳು ಅತಿ ಹಿಂದುಳಿದ ಜನಸಂಖ್ಯೆಗಳು ನಮ್ಮ. ಅದರಿಂದ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಅದರಿಂದ ಇಂಥವರಿಗೆ ಮಂತ್ರಿ ಸ್ಥಾನ ಕೊಟ್ರೆ ನಮ್ಮಂತ ಬಡ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಇಷ್ಟು ಹೇಳಿದ ಬಲಿ. ಪುಟ್ಟರಂಗ ಶೆಟ್ಟಿಗೆ ಮಂತ್ರಿ ಸ್ಥಾನದ ಅದೇ ಬೇಕು
ಪುಟ್ಟರಂಗ ಶೆಟ್ಟಿಗೆ ಹೇಳಿ ಅದೇ ಮಾತಾಡೋದು ಬೇರೆ ಏನಿದೆ ಸರ್? ಸುಮಾರು 30ರಿಂದ 35 ಲಕ್ಷ ಜನಸಂಖ್ಯೆಯನ್ನು ಉಪ್ಪಾರ ಸಮುದಾಯವು ಹೊಂದಿರುತ್ತದೆ. ಈ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಏಕೈಕ ಶಾಸಕರಾಗಿ ಶ್ರೀ ಪುಟ್ಟರಂಗ ಶೆಟ್ಟಿ ಅವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ಈ ಸಮುದಾಯಕ್ಕೆ ತುಂಬ ಅನ್ಯಾಯವಾಗಿರುವುದರಿಂದ ಅವರಿಗೆ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕಾಗಿ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಈಗಿನ ಮುಖ್ಯಮಂತ್ರಿ ಆಗುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಳಕಳಿಯಿಂದ ಸತ್ತೇಗಾಲ ಉಪ್ಪಾರ ಶ್ರೀ ಭಗೀರಥ ಚಿಗುರು ಮತ್ತೆ ಸತ್ತೇಗಾಲ ಗಡಿ ಯಜಮಾನರುಗಳ ಪರವಾಗಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಜೈ ಪುಟ್ಟರಂಗ ಶೆಟ್ಟಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.